ಯವ್ವ ಯವ್ವ ಚಿಕ್ಕಿ ಎಲ್ಲದಿರಿ ಎಲ್ಲಾರು? ಯವ್ವ ಎಲ್ಲದಿರಿ ಬೇ ಲಗುನ ಬರ್ರಿ ಹೊರಗಡೆ. ಅರೆ ಕಾವೇರಿ, ಕಾವೇರಿ ಯಾವಾಗ ಬಂದಿವ? ಆರಾಮದಿಯಾ? ಹ್ಞೂ ಯವ್ವ ನಾನು ಆರಾಮದೀನಿ. ನೀವು ಚಿಕ್ಕಿ ನೀವೆಲ್ಲರೂ ಆರಾಮದೀರಾ? ಹ್ಞೂನವ, ನಾವು ಎಲ್ಲರೂ ಆರಾಮದೀವಿ ನೋಡು. ಅಂದಂಗೆ ಇವತ್ತು ಬರ್ತೀನಂತ ಒಂದು ಫೋನು ಹಚ್ಚಿಲ್ಲಲ್ಲ? ಫೋನ್ ಹಚ್ಚಿ ಬಂದರೆ ಏನು ಚಲೋ ಇರ್ತೈತಿ, ನಿಮ್ಗೆಲ್ರಿಗೂ ಸರ್ಪ್ರೈಸ್ ಕೊಟ್ರ ಅಂತಂದು ಇವತ್ತು ಬೆಳಗ್ಗೆ ರೀತಿಯವರು ತಂದೆ ತಾಯವರೆಲ್ಲ ಬಂದ್ರೆ ಅವ್ರು ಬಂದು ಕೂಡ್ಲೇನ ನಿಮ್ಗೆ ಸರ್ಪ್ರೈಸ್ ಕೊಟ್ರ ಅಂತಂದು ನಾನು ಲಘುನ ಎದ್ದು ರೆಡಿಯಾಗಿ ಬಂದುಬಿಟ್ಟೆ. ಚಲೋ ಆತು ಬಿಡು, ನೀನು ಇಲ್ಲಾರ್ದಕ್ಕೆ ಮನೆ ಎಲ್ಲ ಬಣ ಬಣ ಅಂತ ಅನಿಸ್ತಿತ್ತು. ಇವತ್ತು ನೀ ಬಂದೆಲ್ಲ ನಮಗಂತೂ ಭಾಳ ಖುಷಿ ಆಯ್ತು ನೋಡು. ಹೂನವ ಕಾವೇರಿ, ಎಷ್ಟು ದಿನ ಹೋಗ್ಬಿಟ್ಟಿದ್ದೇವ, ಒಂದು ವಾರ ಅನ್ನೋದು ನಮಗಂತೂ ಒಂದು ತಿಂಗಳು ಅನ್ನಂಗಾಗಿತ್ತು ನೋಡವ. ನನಗೂ ಅಷ್ಟೇ ಬೇಸರ ಆಗಿತ್ತು ಚಿಕ್ಕಿ, ಆದರೆ ಏನು ಮಾಡೋದು, ಒಂದು ವಾರ ಇರಬೇಕಾಗಿತ್ತಲ್ಲ, ಅದಕ್ಕೆ ಇದ್ದೆ. ಅದಕ್ಕೆ ಅವ್ರು ಬರೋದ ತಡ, ಅವ್ರು ಬಂದು ಒಂದು ಸ್ವಲ್ಪ ಹೊತ್ತಿಗೆ ಬಂದೇ ಬಿಟ್ಟೆ. ಅವ್ರು ಇವತ್ತು ಒಂದಿನ ಇರಮ್ಮ ನಾವು ಬಂದೀವಿ ಇರೋ ಅಂತ ಎಷ್ಟು ಹೇಳಿದ್ರು, ಇಲ್ಲ ನಾ ಮನೆ ಹೋಗ್ತೀನಿ ಅಂತ ಹೇಳಿ ಬಂದೇ ಬಿಟ್ಟೆ ನೋಡ್ಬೆ. ಚಲೋ ಆತು ಬಿಡವ. ಅಂದಂಗೆ ರೀತಿಯವ್ರ ಮನೆಯಾಗ ಎಲ್ಲರೂ ಆರಾಮದಾರ? ನೀನು ಅಲ್ಲಿದ್ದಕ್ಕೆ ಅವ್ರಿಗೇನು ಖುಷಿ ಆತಿಲ್ಲ? ಹ್ಞೂ ಯವ್ವ, ಅವ್ರಿಗೆಲ್ರಿಗೂ ಭಾಳ ಖುಷಿ ಆಯ್ತು ನೋಡ್ಬೆ. ಎಲ್ಲರೂ ನಿಮ್ಮೆಲ್ರಿಗೂ ಕೇಳಿದ್ರೆ ಒಂದು ಸಲ ಯಾವಾಗಾರ ನಿಮ್ಮ ಮನ್ಯಾಗ ಏನಾರು ಅಷ್ಟ್ರೂ ನಮ್ಮ ಮನೆಗೆ ಕರ್ಕೊಂಬ ಅಂತ ಹೇಳಿದ್ರೆ ನಾ ಹ್ಞೂ ಅಂತ ಹೇಳಿದೆ. ಚಲೋ ಆತು ಬಿಡು. ಮತ್ತು ಅಂದಂಗೆ ನೀನು ಕರಿಬೇಕಿಲ್ಲ ನಮ್ಮೂರಿಗೂ ಒಂದು ಸಲ ಬಂದು ಹೋಗ್ರಿ ಅಂತಂದು? ಹೇಳಿನ್ಬೆ, ಅವರು ಖಾಲಿದ್ದಾಗ ಬಂದು ಹೋಗ್ತೀನಿ ಅಂತಂದಾರ. ಏನವ ಕಾವೇರಿ, ನೀನು ಒಂದು ವಾರದಾಗೆ ಎಷ್ಟು ಸೊರಗ್ ಬಿಟ್ಟಿಯಲ್ಲ. ಮನ್ಯಾಗೇನು ಊಟ ಗೀಟ ಮಾಡ್ತಿದ್ರೇನೆ ಏನಿಲ್ಲ, ಏನಿಬ್ರು 3 ಹೊತ್ತು ಓದ್ಕೊಂತಾನೆ ಕುತ್ಕೊಂಡ್ಬಿಡ್ತಿದ್ರ? ಇಲ್ಲ ಚಿಕ್ಕಿ, ಊಟ ಮಾಡ್ತಿದ್ವಿ, ಆದರೆ ಏನು ಮಾಡೋದು, ನಮ್ಮ ಮನೆ ಊಟ ಆದಂಗೆ ಆಗಲ್ಲಲ್ಲ. ನೀವೆಲ್ಲರೂ ರುಚಿ ರುಚಿಯಾಗಿ ಮಾಡ್ಕೊಡ್ತಿದ್ರಿ, ಅಲ್ಲಿ ಇಬ್ಬರಲ್ಲ ಅಂತಂದು ಏನೋ ಒಂದು ಮಾಡ್ಕೊಂಡು ತಿಂದುಬಿಡ್ತಿದ್ವಿ. ಇನ್ಮೇಲೆ ಬಂದಿನಲ್ಲ, ನನಗಂತೂ ನಿಮ್ಮೆಲ್ಲರ ಕೈಯೊಂದು ಅಡುಗೆ ಮಿಸ್ ಆಗಿಬಿಟ್ಟೈತಿ. ನನಗಂತೂ ಯವ್ವ ಇವತ್ತು ರೊಟ್ಟಿ ಪಲ್ಯ ಅನ್ನ ಸಾರು ಚಟ್ನಿ ಎಲ್ಲ ಬೇಕು ನೋಡ್ಬೆ, ಎಲ್ಲನೂ ಮಾಡಬೇ. ಆತು ತಗೋರವ, ಅದ್ರಾಗ ಏನೈತಿ. ನೀ ಹೋಗಿ ಸ್ನಾನ ಗೀನ ಮಾಡಿ ಫ್ರೆಶಪ್ ಆಗಿ ಬಾ, ಅಷ್ಟಾಗ ಅಡುಗೆ ಎಲ್ಲ ಮಾಡಿರ್ತೀವಂತ ನಾವು, ಸರಿನಾ? ಯವ್ವ ಅಲ್ಲಿ ಸ್ನಾನ ಮಾಡಿನೇ ಬಿಟ್ಟಿನಿ ಬೇ. ಕಾವೇರಿ ಇರಲಿ ಪರವಾಗಿಲ್ಲ, ಬಸ್ನಾಗ ಅಲ್ಲಿಂದ ಬಂದೀಯಾ, ಹೋಗಿ ನೀರು ಕಾದಿದ್ವು ಅದಾವು, ಒಂದು 4 ಚರ್ಗಿ ಸ್ನಾನ ಮಾಡಿ ಬಂದ್ಬಿಡು. ನಿಂಗೂ ಮೈ ಎಳವಾರ ಅನಿಸ್ತೈತಿ. ಊಟ ಗೀಟ ಮಾಡಿ ಒಂದು ಸ್ವಲ್ಪ ಆರಾಮಾಗಿ ರೆಸ್ಟ್ ಮಾಡಂತೆ ಅಂತ. ಹ್ಞೂ ಚಿಕ್ಕಿ, ಒಂದು ವಾರದಿಂದ ಕೆಲಸ ಅಂದರೆ ಕೆಲಸ, ಯಪ್ಪ ರೆಸ್ಟ ಇಲ್ಲದಂಗೆ ಆಗಿತ್ತು. ಮೊದಲು ಇವತ್ತು ಇಡೀ ದಿನ ರೆಸ್ಟ್ ಮಾಡ್ಬೇಕು, ನಾನು ನಿದ್ದಿನ ಇಲ್ಲದಂಗೆ ಆಗ್ಬಿಟ್ಟಿತ್ತು. ಮೊದಲು ಚಂದನತ್ತಂಗೆ ನಿದ್ದೆ ಮಾಡ್ಬೇಕು. ಏನು ಒಂದು ವಾರದಿಂದ ಕೆಲಸನೇ ಕೆಲಸ? ಯಾಕ ಅವ್ರ ಮನೆಯಾಗ ನೀವೇ ಕೆಲಸ ಮಾಡ್ತಿದ್ರಿ ಅಲ್ಲ? ಏನೋ ಕೆಲಸದವ್ರು ಬರ್ತಾರ ಹಂಗೆ ಹಿಂಗೆ ಅಂತ ಅಂದಿದ್ದೆಲ್ಲ? ಅದು ಯವ್ವ ಕೆಲಸ ಅಂತಂದ್ರೆ ಅದಲ್ವೇ, ಅಂದ್ರೆ ನಾವು ಬೆಳಗ್ಗೆ ಬೇಗ ಎದ್ದು ನಮ್ದು ಅಡುಗೆ ನಾವು ಮಾಡಿಟ್ಕೊಂಡು ಕಾಲೇಜ್ಗೆ ಹೋಗೋದು, ಕಾಲೇಜಿಂದ ಬಂದ ತಕ್ಷಣ ಮತ್ತೇನಾದರೂ ಬೇಕಾದರೆ ನಾವು ಮಾಡ್ಕೋತಿದ್ವಿ. ಅದು ಮೊನ್ನೆ ಕೆಲಸದವ್ರ ಮನ್ಯಾಗ ಅವ್ರಿಗೇನೋ ಆರಾಮಿಲ್ಲದಕ್ಕೆ ಒಂದಿನ ಬಂದೇಲಾಗಿದ್ರು, 1-2 ದಿನ. ಹಾಗಾಗಿ ಒಂದು ಸ್ವಲ್ಪ ಕೆಲಸ ಎಲ್ಲ ನಾವು ಮಾಡ್ಕೊಂಡ್ವಲ್ಲ, ಅದಕ್ಕೆ ನಿದ್ದಿನ ಇಲ್ಲದಂಗೆ ಐತಿ, ಸುಸ್ತಾಗೈತಿ ಅಂತ ಹೇಳಿದೆ ಅಷ್ಟೇ. ಅಷ್ಟೇನ? ನಾನೇನು ಅಂತ ಹೆದರಿಬಿಟ್ಟೆ. ಸರಿ ಸರಿ, ಹೋಗು ಲಘುನ ಸ್ನಾನ ಗೀನ ಮಾಡ್ಬಾ. ಅಷ್ಟೊತ್ತಿಗೆ ಅಡುಗೆ ರೆಡಿ ಐತಿ, ಊಟ ಮಾಡಿ ಚಂದನತಂಗೆ ಮಕ್ಕಳಂತಿ ಅಂತೆ. ಕಣ್ಣು ನೋಡಲಿ, ಕಣ್ಣೆಲ್ಲ ಒಳಗಡೆ ಹೋದಂಗಾಗ. ಚಂದನತಂಗೆ ನಿದ್ದೆ ಮಾಡಿದೆ ಅಂದ್ರೆ ಮತ್ತೆ ಆರಾಮಾಕ್ಕಿದಿ. ಸರಿ ಆತು ಬೇ. ಅಂದಂಗೆ ಗವಿ ಅಣ್ಣ ಹೋದನ್ ಬೇ ಆಗಲೇ ಆಫೀಸಿಗೆ? ಹ್ಞೂ ಕಾವೇರಿ, ಅದೇನೋ ಇವತ್ತು ಆಫೀಸ್ನಾಗೇನೋ ಮೀಟಿಂಗ್ ಐತನ ಅಂತಂದ, ಹಾಗಾಗಿ ಲಘುನ ಹೋಗಾನ ನೋಡು. ಹೌದನ? ಅಂದಂಗೆ ಅಣ್ಣ ಗಾಡಿ ರೆಡಿ ಮಾಡಿಸಿದನ ಏನಿನ ಇಲ್ಲ? ರೆಡಿ ಮಾಡ್ಸೋಣ, ಮೊನ್ನೆನ ರೆಡಿ ಮಾಡ್ಸೋಣ, ಈಗ ಗಾಡಿ ಮೇಲೆನ ಹೋಗೋಣ ಮತ್ತೆ. ಹೌದನ? ಚಲೋ ಆತು ಬಿಡ ಹಂಗಾರ. ಸರಿ ಬೇವ, ನಾ ಹೋಗಿ ಫ್ರೆಶಪ್ ಆಗಿ ಬರ್ತೀನಿ. ಹೋಗ್ಬಾ. ಲಕ್ಷ್ಮಕ್ಕ ಪಾಪ ಕಾವೇರಿ ಬಾಯಿ ಬಿಟ್ಟು ಕೇಳ, ಹಸು ಆಗೈತಿ ರೊಟ್ಟಿ ತಿನ್ಬೇಕಂತಂದು. ನಾ ಹೋಗಿ ರೊಟ್ಟಿಗೆ ಇಟ್ಟುಬಿಡ್ತೀನಿ. ಪಾಪ ಏನೇನು ತಿಂದೈತೆ ಏನಿಲ್ಲ, ಒಂದು ವಾರದಾಗ ಲಘುನ ಅಡುಗೆ ಮಾಡಿದ್ರಾತು, ಊಟ ಮಾಡ್ತಾಳೆ. ಹೌದ್ರವ್ವ, ನಡೀರಿ. ಅದು ಅಲ್ಲದೆ ಇವರು ಹೊಲಕ್ಕೆ ಬೇರೆ ಲಘುನ ಹೋಗ್ತೀನಿ ಅಂತ ಅಂದಾರ, ಮತ್ತು ಅವರಿಗೂ ಬುತ್ತಿ ಕೊಟ್ಟು ಕಳಿಸಿದ್ರಾತು. ನಡ್ರಿ. ಲಕ್ಷ್ಮಕ್ಕ, ಕಾವೇರಿ ಯಾಕೋ ಭಾಳ ಸೊರಗ್ದಂಗಾಗಿಲ್ಲ? ಹ್ಞೂನ್ಲಿ, ಯಾ ನಮ್ನಿ ಸೊರಗ ನೋಡು ಒಂದು ವಾರದಾಗ. ಅದೇನು ಊಟ ಗೀಟ ಮಾಡಾರ ಏನಿಲ್ಲ, ಏನು ಇಬ್ಬರು ಅದಾರಂತ 3 ಹೊತ್ತು ಬರೀ ಓದ್ಕೊತ ಕುತ್ಕೊಂಡಿದ್ರೆ ಏನು ಅಂತಾವ ಅದಾವ ಇವು ಏನು? ಸರಿ ನಡಿ ನಡಿ. ಇಲ್ಲ, ನಂಗೆ ಯಾಕೋ ಕಾವೇರಿ ಏನೋ ನನ್ನಿಂದ ಮುಚ್ಚಿಡಾಕುಂತಾಳ ಅಂತ ಅನ್ಸಕೊಂತೈತಿ. ಏನಿರ್ಬೋದು? ಆಕೆ ಮುಖ ನೋಡಿದ್ರೆ ಆಕೇನೋ ಸುಳ್ಳನ್ನು ಮುಚ್ಚಿಡಾಕುಂತಾಳ ಅಂತ ಅನ್ಸಕೊಂತೈತಿ. ನೋಡೋಣ, ಹೆಂಗಾರ ಮಾಡಿ ಪತ್ತೆ ಹಚ್ಚೋಣ.
ಹಾಯ್ ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ವಿಡಿಯೋಸ್ ಇಷ್ಟ ಆಗ್ತಾಯಿದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಯಾರ್ಯಾರಿಗೆಲ್ಲ ವಿಡಿಯೋಸ್ ಇಷ್ಟ ಆಗ್ತಾಯಿದೆ ವಿಡಿಯೋಸ್ಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಕಾರ್ಟೂನ್ ಜಗತ್ತು ನಂದು 2 ಚಾನಲ್ ಇದೆ, ಕಾರ್ಟೂನ್ ಜಗತ್ತು ಹಾಗೆ ಫ್ಯಾನ್ಸ್ ಕಾರ್ಟೂನ್ ಅಂತ. ಯಾಕೋ ಗೊತ್ತಿಲ್ಲ, ವ್ಯೂಸ್ ಅಂತೂ ಭಾಳ ಅಂದ್ರೆ ಭಾಳ ಕಡಿಮೆ ಬರ್ತಾಯಿದೆ. ಏನಾಗಿದೆಯೋ ಅದೇನು ಸಮಸ್ಯೆ ಆಗಿದೆಯೋ ನನಗಂತೂ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ನಿಮಗೆಲ್ರಿಗೂ ನೋಟಿಫಿಕೇಷನ್ ಜೊತೆ ವಿಡಿಯೋಸ್ ಬರ್ತಾಯಿದ್ದೇನೆ ಅಥವಾ ಇಲ್ವಾ ಅನ್ನೋದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಎಲ್ಲರೂ ಡೈಲಿ 2 ವಿಡಿಯೋ ಹಾಕಿ ಅಂತ ಹೇಳ್ತಾ ಇದ್ದೀರಾ. ನನಗೂ 2 ವಿಡಿಯೋ ಹಾಕಬೇಕು ಅಂತ ಆಸೆ, ಆದರೆ ಏನು ಮಾಡೋದು, ವ್ಯೂಸ್ ಭಾಳ ಅಂದ್ರೆ ಭಾಳ ಕಮ್ಮಿ ಬರ್ತಾಯಿದೆ. ಅಷ್ಟು ಕಡಿಮೆ ವ್ಯೂಸ್ ಇದ್ದಾಗ ನನಗೆ 2 ವಿಡಿಯೋ ಹೆಂಗೆ ಹಾಕಲಿ ನೀವೇ ಹೇಳ್ರಿ. ಮಿನಿಮಮ್ ಡೈಲಿ 1000 ಮೇಲೆ ವ್ಯೂಸ್ ಬಂದರೆ ನಾನು 2 ವಿಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಸರಿನಾ? ನಮಸ್ಕಾರ. ಅಂದಾಗೆ ಇವತ್ತು ರಕ್ಷಕ ಅನ್ನೋರ್ದು ಬರ್ತ್ಡೇ ಇದೆ. ರಕ್ಷಕ್ ಅವರೇ, ನಿಮಗೆ ಹ್ಯಾಪಿ ಬರ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವು ಎಲ್ಲರೂ ದಯವಿಟ್ಟು ಅವರಿಗೆ ವಿಶ್ ಮಾಡಿ. ಒನ್ಸ್ ಅಗೇನ್ ರಕ್ಷಕ್ ಅವರೇ, ಹ್ಯಾಪಿ ಬರ್ಡೇ. ನಿಮ್ಮ ಎಲ್ಲ ಕನಸು ಈಡೇರಲಿ, ಆ ದೇವರು ನಿಮಗೆ ಒಳ್ಳೇದು ಮಾಡಲಿ. ನಿಮಗೆ ಹಾಗೆ ನಿಮ್ಮ ಇಡೀ ಫ್ಯಾಮಿಲಿಗೂ ಆ ದೇವರು ಒಳ್ಳೇದು ಮಾಡಲಿ. ಫ್ಯಾನ್ಸ್ ಕಾರ್ಟೂನ್ ಚಾನಲ್ನಲ್ಲಿ ನನಗೆ ವಿಶ್ ಮಾಡೋದಕ್ಕಾಗಿಲ್ಲ, ಸಾರಿ. ಯಾಕಂದರೆ ಅದರದ್ದು 5ನೇ ತಾರೀಕಿಂದು ನಾನು ವಿಡಿಯೋ ಒಂದು ಸ್ವಲ್ಪ ಮುಂಚೆನೇ ಮಾಡಿಟ್ಬಿಟ್ಟಿದ್ದೆ, ಹಾಗಾಗಿ ವಿಶ್ ಮಾಡೋದಕ್ಕಾಗಲಿಲ್ಲ. ಅದಕ್ಕೋಸ್ಕರ ಈ ಚಾನಲ್ನಲ್ಲಿ ವಿಶ್ ಮಾಡಿದ್ದೀನಿ. ತಪ್ಪು ತಿಳ್ಕೊಬೇಡಿ, ಸಾರಿ. ಒನ್ಸ್ ಅಗೇನ್ ರಕ್ಷಕ್ ಅವರೇ, ಹ್ಯಾಪಿ ಬರ್ಡೇ. ಅಬ್ಬಾ, ಅಂತೂ ಫೈನಲಿ ನಮ್ಮ ಮನೆಗೆ ಬಂದೆ, ನನ್ನ ರೂಮಿಗೆ ಬಂದೆ. ಇವಾಗ ಸಮಾಧಾನ ಆಗುಂತೈತಿ. ಆಹಾ, ಏನು ಖುಷಿ, ಏನು ಸಮಾಧಾನ. ಯಪ್ಪ, ಇದನ್ನು ಒಂದು ವಾರ ಎಷ್ಟು ಮಿಸ್ ಮಾಡ್ಕೊಂಡಿದ್ದೆ ನಾನಂತೂ. ಯಪ್ಪ ಯಪ್ಪ ಯಪ್ಪ, ಎಲ್ಲರೂ ಯಾಕೆ ಹೋಗಲಿ, ವಾಪಸ್ ನಮ್ಮ ಮನೆಗೆ ಬಂದ ಮೇಲೆ ಸಿಗೋ ಸುಖ ಎಲ್ಲೂ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಅಬ್ಬಾ, ನನಗಂತೂ ಎಷ್ಟು ಖುಷಿ ಆಗುತ್ತೈತಂದ್ರೆ, ಯಪ್ಪ, ನನ್ನ ಬೆಡ್ಡನ್ನು, ನನ್ನ ರೂಮನ್ನು, ನಮ್ಮ ಮನೆಯಾಗಿರೋ ಎಲ್ಲರೂ ಎಷ್ಟೆಲ್ಲ ಮಿಸ್ ಮಾಡ್ಕೊಂಡಿದ್ದೆಪ್ಪ. ಯಪ್ಪ, ನಾನಂತೂ ಯಪ್ಪ ದೇವ್ರೇ, ಇವಾಗ ಸಮಾಧಾನ ಅನ್ಸಕೊಂತೈತಿ. ಕಾವೇರಿ, ಅರೇ ಚಿಕ್ಕಿ, ಬರ್ರಿ ಕುತ್ಕೋ ಬರ್ರಿ. ಕುತ್ಕೊಳ್ಳೋದೇನು ಬೇಡ, ಸ್ನಾನ ಮಾಡ್ಕೊಂಡು ಬರಬೇಕಿಲ್ಲ. ಹೊರಗಡೆಯಿಂದ ಬಂದ ತಕ್ಷಣ ಫ್ರೆಶ್ ಅಪ್ ಆಗಿನ ಬೆಡ್ ಮೇಲೆ ಕುತ್ಕೋ ಅಂತ ಎಷ್ಟು ಸಲ ಹೇಳ್ತೀನಿ, ಮತ್ತು ನನ್ನ ಮಾತನ್ನು ಕೇಳೋದೇ ಇಲ್ಲಲ್ಲ ನೀನು. ಅಯ್ಯೋ ಇರು ಚಿಕ್ಕಿ, ಒಂದು ವಾರ ನಾನು ಈ ಬೆಡ್ಡನ್ನು ಎಷ್ಟು ಮಿಸ್ ಮಾಡ್ಕೊಂಡಿದ್ದೆ ಅಂದ್ರೆ ನನಗೆ ಮಾತ್ರ ಗೊತ್ತದು. ಅದಕ್ಕೆ ಒಂದು 5 ನಿಮಿಷ ಆರಾಮಾಗಿ ರಿಲ್ಯಾಕ್ಸ್ ಮಾಡೋಣಂತ ಇಲ್ಲೇ ಮಲ್ಕೊಂಡೀನಿ. ಹೌದು, ಅನ್ನಂಗೆ ಒಂದು ವಾರ ಎಲ್ಲಿಗೆ ಹೋಗಿದ್ದಿ ಕಾವೇರಿ ನೀನು? ಇದೇನು ಚಿಕ್ಕಿ ಹೊಸದಾಗಿ ಕೇಳ್ತಾ ಇದ್ದೀರಾ? ಹೇಳಿದೆ ಅಲ್ಲ ಆವಾಗಲೇ, ರೀತಿಯವ್ರ ಮನೆಗೆ ಹೋಗಿದ್ದೆ ಅಂತಂದು. ನಿಜವಾಗ್ಲೂ ರೀತಿಯವ್ರ ಮನೆಗೆ ನಾನು ಹೋಗಿದ್ದು? ಹ್ಞೂ ಚಿಕ್ಕಿ, ನಿಜವಾಗ್ಲೂ ರೀತಿಯವ್ರ ಮನೆಗೆ ಹೋಗಿದ್ದು. ನಂಗೆ ಯಾಕೋ ಗೊತ್ತಿಲ್ಲ, ನಿನ್ನ ಮೇಲೆ ಅನುಮಾನ ಬರಾಕೊಂತೈತಿ. ನಿನ್ನ ಮಾತನ್ನು ಯಾಕೋ ನಂಬಬೇಕು ಅಂತ ಅನ್ನಿಸ್ತಾ ಇಲ್ಲ. ನಿಜ ಹೇಳು ಕಾವೇರಿ, ಎಲ್ಲಿಗೆ ಹೋಗಿದ್ದೀನಿ ಒಂದು ವಾರ ಅಂತಂದು? ಯಾಕೆ ಚಿಕ್ಕಿ, ನನ್ನ ಮಾತಿನ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ? ನಂಬಿಕೆ ಇದೆ ಕಾವೇರಿ, ಆದರೆ ಯಾಕೋ ಗೊತ್ತಿಲ್ಲ, ಈ ಸಲ ನಿನ್ನ ಮಾತಿನ ಮೇಲೆ ಯಾಕೋ ಸ್ವಲ್ಪ ಅನುಮಾನ ಬರ್ತಾಯಿದೆ. ಅದಕ್ಕೆ ಕೇಳಾಕೊಂತೀನಿ, ನಿಜವಾಗ್ಲೂ ನೀ ರೀತಿಯವ್ರ ಮನೆಗೇನೆ ಹೋಗಿದ್ದು? ಹ್ಞೂ ಚಿಕ್ಕಿ, ನಿಜವಾಗ್ಲೂ ರೀತಿಯವ್ರ ಮನೆಗೆ ಹೋಗಿದ್ದು. ಹೌದಾ? ಸರಿ ಆಯಿತು, ಲಘುನ ಹೋಗಿ ಫ್ರೆಶ್ ಅಪ್ ಆಗಿ ಬಾ, ಊಟ ಮಾಡಂತೆ ಅಂತ. ಸರಿ ಆಯಿತು ಚಿಕ್ಕಿ. ಯಪ್ಪ, ಸದ್ಯ ಬದುಕೊಂಡೆ. ಚಿಕ್ಕಿಗೆ ಯಾಕೆ ನನ್ನ ಮೇಲೆ ಅನುಮಾನ ಬಂದೈತಿ? ಈ ಮನೆಯಾಗ ಯಾರಿಂದ ಬೇಕಾದರೂ ಸತ್ಯ ಮುಚ್ಚಿಡ್ಬೋದು, ಆದ್ರೆ ಪಂಚೋ ಚಿಕ್ಕಿಯಿಂದ ಮಾತ್ರ ಸತ್ಯನ ಮುಚ್ಚಿಡೋದಕ್ಕಾಗೋದಿಲ್ಲ. ಇಲ್ಲಿಗೆ ಬಂದ ಮೇಲೆ ಎಲ್ಲ ಖುಷಿ ಆಗುತ್ತೈತಿ, ಆದರೆ ಏನೋ ಒಂಥರ ಮಿಸ್ಸಿಂಗ್ ಅನ್ಸಾಕೊಂತೈತಿ. ಇಷ್ಟು ದಿನ ರೀತಿ, ಅರುಣ್, ಆಮೇಲೆ ಆನಂದ್ ಅವರು ಏನೋ ಅಂದರೂ ಒಂದು ಕಾಮಿಡಿ ಮಾಡ್ಕೊತ ಇರ್ತಿದ್ರು ನನ್ನ ಜೊತೆ. ಕಾಮಿಡಿ ಮಾಡ್ಕೊತ ಮಾತಾಡ್ಕೊತ ಇರ್ತಿದ್ವಿ. ಏನೋ ಒಂಥರ ಮಿಸ್ಸಿಂಗ್ ಅಂತ ಅನ್ಸಾಕೊಂತೈತಿ. ಅಯ್ಯೋ, ರೀತಿಗೆ ಮನೆ ಮುಟ್ಟಿದ ತಕ್ಷಣ ಫೋನ್ ಹಚ್ತೀನಿ ಅಂತ ಅಂದಿದ್ದೆ, ಮರ್ತಾ ಬಿಟ್ಟು ನೋಡೋಕ್ಕೆ ಫೋನ್ ಹಚ್ಚೋದು. ಮತ್ತು ಆಮೇಲೆ ಬೈದ ಬಿಡ್ತಾಳೆ, ನಿಮ್ಮ ಮನೆಗೆ ಹೋದ ತಕ್ಷಣ ಎಲ್ಲನೂ ಮರ್ತಾ ಬಿಡ್ತಿದ್ದಿ, ನನ್ನನ್ನು ಮರ್ತಾ ಬಿಡ್ತಿದ್ದಿ ಅಂತಂದು. ಮೊದಲು ರೀತಿಗೆ ಫೋನ್ ಹಚ್ಚಿ ಹೇಳ್ಬೇಕು, ಇಲ್ಲ ಅಂದ್ರೆ ಆಮೇಲೆ ಅಕ್ಕಿ ಕಾಲ್ ಮಾಡಿ ನನಗೆ ಸ್ವಚ್ಛಗೆ ಸೋಪಚ್ಚಿ ತೊಳೆದು ಬಿಡ್ತಾಳೆ ಅಷ್ಟೆ. ಹಂಗೆ ಆನಂದ್ ಅವರಿಗೆ, ಅರುಣ್ ಅವರಿಗೆ, ರೀತಿಗೆ ಇನ್ನೊಂದು ಸಲ ಥ್ಯಾಂಕ್ಸ್ ಹೇಳ್ಬೇಕು. ಅವರಿಂದ ಎಷ್ಟು ದೊಡ್ಡ ಉಪಕಾರ ಆಗೈತಿ ನನಗೆ. ಹೌದು, ಮೊದಲು ಫೋನ್ ಮಾಡಿ ಅವ್ರ ಜೊತೆ ಮಾತಾಡಿ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ, ನಾನು ಸೇಫಾಗಿ ಮನೆಗೆ ಬಂದು ಮುಟ್ಟೀನಿ ಅಂತ ಹೇಳಿ ಆಮೇಲೆ ಫ್ರೆಶ್ ಅಪ್ ಆಗಕ್ಕೆ ಹೋಗ್ತೀನಿ. ಫೋನ್ ಎಲ್ಲೇ ಇಟ್ಟೀನಲ್ಲ, ಇಲ್ಲಿದೆ.